ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತಿನ ವ್ಲಾಗಲ್ಲಿ ಏನೇನಿದೆ ಅಂತ ಶೇರ್ ಮಾಡ್ತಾ ಹೋಗ್ತೀನಿ. ಆ್ಯಸ್ ಯೂಶುವಲ್ ಬೆಳಗ್ಗೆ ಎದ್ದ ತಕ್ಷಣ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಮತ್ತು ಹಾಗೆ ನನ್ನದು ಚಿಯಾ ಸೀಡ್ಸ್ 1 ಗ್ಲಾಸ್ ನೀರಿರುತ್ತೆ. ಅದನ್ನು ನಾನು ಕುಡಿದ್ಬಿಟ್ಟು ಮಕ್ಕಳಿಗೆ ಮತ್ತು ಮನೆಯವ್ರಿಗೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ನ ಮಾಡಿ ಕೊಡ್ತೀನಿ. ಇದು ನನ್ನ ಡೈಲಿ ರೂಟೀನಲ್ಲಿ. ಅದರಲ್ಲೂ ಬೆಳಗ್ಗೆ ಎದ್ದು ಒಂದು ಕೆಲಸ ಫಸ್ಟ್ ಅವ್ರಿಗೆ ಕೊಟ್ಬಿಟ್ಟು ನಂದು ಚಿಯಾ ಸೀಡ್ಸ್ ನೀರು ಕುಡಿದ್ಬಿಟ್ಟು ನಮ್ದು ಇವತ್ತಿನ ಡೇ ಸ್ಟಾರ್ಟ್ ಆಗುತ್ತೆ. ಅಂದರೆ ಇವತ್ತು ಸ್ವಲ್ಪ ಹಬ್ಬಕ್ಕೆ ಕ್ಲೀನ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಹಾಗಾಗಿ ಇವತ್ತು ಕ್ಲೀನಿಂಗ್ ಬ್ಲಾಗ್ ಆಗಿರುತ್ತೆ. ಬಸ್ ಬಂತ ಇಲ್ಲ, ನಿಂದು ಹಾರ್ನಾಗಿಂದ ಹೋಗ್ಬಿಟ್ಟು ಅಂಕಲ್ ಇಲ್ಲಿ ಬರ್ತಾರೆ ಮಾಡ್ತಾರೆ ಮನೆ ಮುಂದೆ ನೆನ್ನೆ ಅದ ಸರಿ ಚೆನ್ನಾಗಿ ಬರಿ ಅಂತೆ. ಫ್ರೆಂಡ್ಸ್, ರೊಟ್ಟಿ ಮಾಡೋದೆಲ್ಲ ಮುಗೀತು. ಇವಾಗ ಇದಕ್ಕೆ ದಾಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬೇಳೆನೂ ಕುದಿಸಿಟ್ಟಿದ್ದೀನಿ. ದಾಲ್ ಮಾಡಬೇಕು ಇವಾಗ. ಇವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇವಾಗ ರೊಟ್ಟಿ ಮಾಡಿರೋದು ಹೆಂಗಾಗಿರುತ್ತೆ ನೋಡಿ, ಇಷ್ಟೆಲ್ಲ ಇದಾಗಿರುತ್ತೆ. ಇದನ್ನೆಲ್ಲ ಫುಲ್ ಕ್ಲೀನ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಬಿಸಿಲು ಸ್ಟಾರ್ಟ್ ಆಗಿದೆ. ಇದನ್ನು ಕರಿಂಡಿನ ಬಿಸಿಲಿಗೆ ಇಟ್ಟು ಬರ್ತೀನಿ. ಫಸ್ಟ್ ಬಿಸಿಲಿಗೆ ಇಟ್ಟು ಹೊಸ್ಲಿಗೆ ರಂಗೋಲಿ ಕುಂಕುಮ ಅದೆಲ್ಲ ಹಚ್ಕೊಡ್ಬೇಕು. ನಮ್ಮ ಮನೆಯವ್ರೀಗ ಪೂಜೆ ಮಾಡ್ತಾರೆ. ಇಲ್ಲಿ ಇಟ್ಟಿದ್ದು ಹೌದಿಲ್ಲ, ಇಲ್ಲಿ ಇಟ್ಟಿದ್ರಿ ಹೌದಿಲ್ಲ ನೀವು? ಅದು ಇಲ್ಲೇ ಇರಬೇಕು ಬಿಸಿಲಿಗೆ. ಸಂಜೆ ತನಕ ಇಲ್ಲೇ ಇರುತ್ತೆ. ನಮ್ಮ ದಾಸವಾಳ ಗಿಡದ ಮೊಗ್ಗೆಲ್ಲ ಹೆಂಗೆ ಉದುರ್ತೈತೆ ನೋಡ್ರಿ. ಇಷ್ಟಾಗುತ್ತೆ. ಇನ್ನೇನು ಹೂ ಬಿಡುತ್ತೆ ಅನ್ನೋವಾಗ ಉದುರ್ಕೊಂಡು ಬೀಳುತ್ತೆ. ಎಷ್ಟೊಂದು ಹಾಗೆ ಆಗ್ತಾಯಿದೆ ಇವಾಗ. ಅದಕ್ಕೆ ಪಾಟ್ ಚೇಂಜ್ ಮಾಡಬೇಕಾಗೈತೆ. ಹಾಗಾಗಿ ಇದೆಲ್ಲ ಉದುರಿರೋದ ಇಲ್ಲಿ ಸುಮ್ಮನೆ ಉದುರ್ಕೊಳ್ಳುತ್ತೆ. ನೋಡಿ ಹಿಂಗಾಗಿ ಉದುರುತ್ತೆ. ಇಲ್ಲೊಂದು ಹೂ ಬಿಟ್ಟೈತೆ ಇವತ್ತು. ಇಲ್ಲೊಂದು ಬಿಟ್ಟೈತೆ ದಾಸವಾಳ. ಇಲ್ಲಿ ಇನ್ನೊಂದು ಹೂ ಬಿಟ್ಟಿದೆ, ಬನ್ನಿ ತೋರಿಸ್ತೀನಿ. ಇದು ಫುಲ್ಲು ಬ್ಲೂ ಕಲರ್ ಇದೆ. ಇದರಲ್ಲಿ ಪರ್ಪಲ್ ಕಾಣಿಸ್ತೈತೆ. ಇಲ್ಲಿ ಆಚೆ ಕಡೆ ಬ್ಲೂ ಕಲರ್ ಇದೆ. ಇದು ಶಂಖಪುಷ್ಪ. ಇದು ನೋಡಿ ಎಷ್ಟು ದೊಡ್ಡದಿದೆ. ಪರ್ಪಲ್ ಕಾಣಿಸ್ತೈತೆ. ಫೋನಲ್ಲಿ ಚೇಂಜ್ ಇಲ್ಲೊಂದಿದೆ, ಅಲ್ಲೊಂದಿದೆ. ಇದು ನೋಡಿ, ಇದು ಪರ್ಪಲ್ ಇದೆ ಇಲ್ಲಿ ಫೋನಲ್ಲಿ. ಇಲ್ಲಿ ಆಚೆ ಕಡೆ ಬ್ಲೂ ಕಲರ್ ಇದೆ. ಇಲ್ಲೊಂದು ಬಿಟ್ಟೈತೆ. ಇದು ಬೀಜ ಹಾಕಿರೋದು. ಬೀಜ ಹಾಕಿ ಬೆಳೆದಿರೋಂಥ ಗಿಡ ಇದು. ಎಷ್ಟು ದೊಡ್ಡದಾಗಿದೆ ನೋಡಿ. ಫಸ್ಟ್ ಹೂ ಬಿಟ್ಟೈತೆ ಅದು ಇವಾಗ. ಸುಮ್ಮನೆ ಬೀಜ ಹಾಕಿ ನಾನಿದು 2 ಪೆಟಲ್ಸ್ದು 2 ಪೆಟಲ್ಸ್ ಬರುತ್ತಲ್ಲ ಹಂಗೆ ಅಂದ್ಕೊಂಡಿದ್ದೆ. ಬಟ್ ಇದು ಎಷ್ಟು ದೊಡ್ಡದು ಬಿಟ್ಟೈತೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನೆಲ್ಲ ಇದರಿಂದ ಜ್ಯೂಸು, ನೀರು, ಕಷಾಯ ಮಾಡ್ತಾರೆ, ಇಡ್ಲಿ ಮಾಡ್ತಾರೆ ಈ ಹೂವಿಂದ. ನಾನು ಒಂದು ಟ್ರೈ ಮಾಡೋಣ ಅಂದ್ಕೊಂಡಿನಿ. ಬಟ್ ಜಾಸ್ತಿ ಹೂ ಬಿಡಲಿ. ಇದು ಫಸ್ಟ್ ಹೂ ಅಲ್ವಾ, ಹಾಗಾಗಿ ದೇವ್ರಿಗಿಡಿಸ್ತಿದ್ದೀನಿ. ಇವಾಗ ಇದನ್ನು ಕಿತ್ಕೊಂಡು ನಮ್ಮ ಮನೆ
ದೇವ್ರ ಪೂಜೆಗೆ ಕೊಡ್ತೀನಿ. ನೋಡ್ರಿ ಇದು ಎಷ್ಟು ಚಂದ ಬಿಟ್ಟೈತಿ. ಅಂದರೆ ಇಲ್ಲಿ ಎರಡೇ ಪೆಟಲ್ಸ್ ಥರ ಬಿಡ್ತಿತ್ತಲ್ಲ ಅಂಥದ್ದಲ್ಲ ಇದು. ನಾನು ಇದನ್ನು ಅಲ್ಲಿ ರೆಸಾರ್ಟ್ಗೆ ಹೋದಾಗ ಈ ಬೀಜ ತೊಗೊಂಬಂದಿದ್ದೆ, ಬಟ್ ಹುಟ್ಟಿರ್ಲಿಲ್ಲ ಇದು. ಚೆನ್ನಾಯ್ತಲ್ಲ? ಓ ಇದ್ರಾಗ ಕಲರ್ ನೋಡ್ರಿ, ಈ ಫೋನಲ್ಲಿ ಕಲರ್ ನೋಡ್ರಿ. ಇದರಲ್ಲಿ ಬ್ಲೂ ಐತೆ, ಇಲ್ಲಿ ಪರ್ಪಲ್ ಐತೆ. ಫ್ರೆಂಡ್ಸ್, ನಾವು ಈಗ ಟೈಮು ಮಧ್ಯಾಹ್ನ ಆಗಿದೆ. ಬೆಳಗ್ಗೆ ತಿಂಡಿ ತಿಂದು ಮಲಗಿದ್ವಿ. ಮಧ್ಯಾಹ್ನದ ಅಡುಗೆ ಮಾಡಬೇಕು. ಇವಾಗ ರೊಟ್ಟಿ ಮಾಡಿದ್ನಲ್ಲ, ಬೆಳಗ್ಗೆನೇ ರೊಟ್ಟಿ ಮಾಡಿದ್ರೆ ಚಿಂತೆ ಇಲ್ಲ. ಈ ಶಕೆಯಲ್ಲಿ ಯಾರು ಮಧ್ಯಾಹ್ನ ಗ್ಯಾಸ್ ಮುಂದೆ ನಿಂತು ಅಡುಗೆ ಮಾಡ್ತಾರೆ ಹೇಳಿ ಅಲ್ವಾ? ಹಾಗಾಗಿ ಕಣ್ಣು ಯಾಕೋ ಬ್ಲರ್ ಕಾಣಿಸ್ತಾ ಇದ್ದಾವೆ. ಈಗ ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಮೇಲ್ಮೇಲೆ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಯುಗಾದಿ ಹಬ್ಬ ಅಲ್ವಾ? ಹಾಗಾಗಿ ಇವತ್ತು ಸೋಫಾ ತೊಳೆಯೋದಲ್ಲ, ಸೋಫಾ ಕವರ್ ತೊಳಿಬೇಕು. ಸೋಫಾ ಕವರು ಮತ್ತು ಬೆಡ್ ಕವರು ಅದೆಲ್ಲ ಒಗೆದು ಹಾಕಬೇಕು. ಇದು ದೀಪಾವಳಿಯಲ್ಲಿ ಹಾಕಿರೋ ಸೋಫಾ ಕವರು ಚೇಂಜ್ ಮಾಡಬೇಕು. ಮತ್ತು ಸ್ವಲ್ಪ ಲೈಟಾಗಿ ಧೂಳು ಅದೆಲ್ಲ ಹೊಡ್ಕೊಂಡು ನೆಲ ಎಲ್ಲ ಒರೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲೂ ಅಡುಗೆ ಮಾಡಿಕೊಂಡು ಕೆಲಸ ಮಾಡ್ಕೋಬೇಕು. ಅಲ್ಲಿ ಟೀಪಾಯಿ ಮೇಲೆ ನೋಡಿ ಐರನ್ ಮಾಡಿರೋ ಬಟ್ಟೆ ಇದೆ, ಅದನ್ನೆಲ್ಲ ಈಗ ಒಳಗಡೆ ಜೋಡಿಸಿಟ್ಕೋಬೇಕು. ನಮ್ಮ ಗಾನೋರ ಎಕ್ಸಾಮ್ ಇದೆ ಇವತ್ತು, 5th ಎಕ್ಸಾಮು. ಅವಳು ಬರ್ತಾಳೆ ಮಧ್ಯಾಹ್ನ ಮೇಲೆ. ನಾಳೆ ಒಂದಿನ ರಜಾ ಇದೆ ಅಲ್ಲ ಅವಳಿಗೆ, ಮಂಡೇ ಇದೆ ಮತ್ತು ಎಕ್ಸಾಮು. ಇನ್ನು ಮಂಡೇ ರಜಾ ಇಲ್ಲ, ನಾಳೆ ಸಂಡೇ ಅಲ್ವಾ? ನಾಳೆ ರಜಾ, ಮಂಡೇ ಎಕ್ಸಾಮ್ ಇದೆ. ಬಂದ ತಕ್ಷಣ ಒಂದು ಸ್ವಲ್ಪ ಹೆಲ್ಪ್ ಮಾಡು ಅಂತ ಕೇಳ್ತೀನಿ, ನೋಡೋಣ. ನಾಳೆ ಕರಾಟೆ ಹೋಗ್ಬೇಕು. ಅವಳದು ಓದೋದಿರುತ್ತಲ್ಲ, ಹಾಗಾಗಿ ನಾನು ಕೆಲಸ ಮಾಡ್ಕೊಳ್ಳೋಣ. ನಾಳೆ ಕರಾಟೆ ಹೋಗ್ಬೇಕು. ನೋಡೋಣ. ಇವನು ಏನಾದರೂ ತಿನ್ನೋಕ್ಕಿರ್ಬೇಕು. ಇವನಿಗೆ ಏನೂ ಸಿಕ್ಕಿಲ್ಲ ಅಂಥೇಳಿ. ಅಂದರೆ ಬಾಳೆಹಣ್ಣು ತಿಂದಿದ್ದಾನೆ, ಆರೆಂಜ್ ತಿಂದಿದ್ದಾನೆ, ಇಡ್ಲಿ ತಿಂದಿದ್ದಾನೆ. ಮತ್ತೇನು ತಿಂದಿದ್ಯಾ? ಕಾಳು ತಿಂತಿದ್ದೀನಿ. ಅಷ್ಟೆಲ್ಲ ತಿಂದ್ಬಿಟ್ಟು ಇವಾಗ ಏನೂ ಸಿಕ್ಕಿಲ್ಲ, ಏನೂ ಸಾಕಾಗಿಲ್ಲ ಅಂಥೇಳಿ ಕಡಲೆ ಬೀಜ ತಿಂತಿದ್ದಾನೆ. ಇವಾಗ ಸ್ವಲ್ಪ ಫಸ್ಟು ಎಲ್ಲ ಕವರ್ಗಳನ್ನೆಲ್ಲ ತೆಗೆದು ಹಾಕಿ ಧೂಳು ಹೊಡ್ಕೊಂಡು ಆಮೇಲೆ ನೆಲ ಎಲ್ಲ ಒರೆಸ್ಕೊಳ್ಳೋಣ ಅಂತಂದು ಅಂದ್ಕೊಂಡಿನಿ. ಇದು ಯುಗಾದಿ ಹಬ್ಬದ ಕ್ಲೀನಿಂಗ್ ವಿಡಿಯೋ ಆಗಿರುತ್ತೆ. ಇವಾಗ ಫಸ್ಟು ನಮ್ಮ ಗಾನು ಬರೋ ಅಷ್ಟರಲ್ಲಿ ಎಲ್ಲ ಕವರ್ಗಳನ್ನ ತೆಗೆದು, ನಮ್ಮದು ವಾಷಿಂಗ್ ಮಿಷಿನ್ ಒಂದು ಹಾಳಾಗಿದೆ ಫ್ರೆಂಡ್ಸ್, ಹಾಗಾಗಿ ಕೈಲೇ ಒಗಿಬೇಕು ಬಟ್ಟೆ. ಅದಕ್ಕೆ ನನಗೆ ಒಂದೊಂದು ಸಲ ಬೇಜಾರಾಗುತ್ತೆ. ಎಲ್ಲೆಲ್ಲ ಇಡೋದು ಎಲ್ಲೆಲ್ಲ ಹುಡುಗೋದು. ಟವಲ್ ಯಾಕೆ ಇಟ್ಟಿದ್ಯಾ? ಎರಡು ನನ್ನ ಟವಲ್ ಯಾರು ತಗೊಂಡಿದ್ದೀರಾ? ಫ್ರೆಂಡ್ಸ್, ಗಾನವಿಗೆ ಸೋಫಾ ಒರ್ಸೋಕ್ಕೆ ಹೇಳಿದ್ದೆ. ಇವಾಗ 2 ಚಿಕ್ಕ ಸೋಫಾ ಒರೆಸಿದ್ದಾಳೆ. ಒರೆಸಿ ಅದ್ರ ದಿಂಬಕ್ಕ ಇವಾಗ ಇದನ್ನು ಒರೆಸ್ಬೇಕು. ಇದು ಹೆಂಗೆ ಅಂದರೆ ಇಲ್ಲಿ ನೋಡ್ತಿರ್ಬೋದು, ಇಂಥಲ್ಲಿ ಧೂಳು ಜಾಸ್ತಿ ಕುತ್ಕೊಳ್ಳುತ್ತೆ. ಇದು ಹೌದಾ? ಇಲ್ಲಿ ಇಂಥಲ್ಲಿ ಧೂಳು ಜಾಸ್ತಿ ಕುತ್ಕೊಂಡಿರುತ್ತೆ. ಅದನ್ನು ಒರೆಸಿ ಎಲ್ಲ ಮತ್ತೆ ಬೇರೆ ಸೋಫಾ ಕವರ್ ಹಾಕೋಣ ಅಂದ್ಕೊಂಡು. ನೀವು ಒರೆಸ್ತೀಯಾ? ಕ್ಲೀನ್ ಆಗಲ್ಲಪ್ಪ. ಈಗ ಇದೆರಡು ಒರೆಸಿ ಬೇಡ ಚಿನ್ನಿ.
ಅವಳದು ಓದೋದಿದೆ, ಎಕ್ಸಾಮ್ ಇದೆ, ಹಾಗಾಗಿ ಇದಷ್ಟೇ ಒರೆಸ್ಕೊಡು ಅಂತ ಹೇಳಿದ್ದೀನಿ. ಅದಷ್ಟು ಒರೆಸಿದ ಮೇಲೆ ಮತ್ತೆ ಓದ್ಕೋತಾಳೆ. ಒಂದು ಸ್ವಲ್ಪ ಇದಿಷ್ಟು ಮಾಡಿಕೊಟ್ರೆ ಹೆಲ್ಪ್ ಆಗುತ್ತೆ, ಹಾಗಾಗಿ ಮಾಡೋಕ್ಕೆ ಹೇಳಿದ್ದೀನಿ. ಇದು ಒಂದು ಒರೆಸ್ಕೊಡ್ತಾಳೆ. ಈಗ ಮಧ್ಯಾಹ್ನ ಊಟಕ್ಕೂ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸಾಂಬಾರು ರೆಡಿಯಾಗಿದೆ. ತೊಗರಿಬೇಳೆ ಸಾಂಬಾರು, ಬೆಳಗ್ಗೆನೇ ತೊಗರಿಬೇಳೆ ಬೇಯಿಸಿದ್ದೆ. ಹಾಗೆ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಕುಕ್ಕರಲ್ಲಿ. ಒಂದು ಸ್ವಲ್ಪ ಮಜ್ಜಿಗೆ ಮಾಡಬೇಕು ಇವಾಗ. ರೊಟ್ಟಿ ಅಂತೂ ಮುಂಚೆನೇ ಮಾಡಿಟ್ಟಿದ್ದೀನಿ. ಇಲ್ಲಿ ರೊಟ್ಟಿ ಇದೆ, ಇದರಲ್ಲಿ ಗೊತ್ತಿರ್ಬೋದು. ರೊಟ್ಟಿ, ಸಾಂಬಾರು, ಅನ್ನ ಮತ್ತು ಮಜ್ಜಿಗೆ, ಇದಿಷ್ಟು ಇವತ್ತು ಅಡುಗೆ. ಯಾಕಂದರೆ ಕ್ಲೀನ್ ಮಾಡಬೇಕು ಅಂತಲೇ ಬೇಗನೆ ಬೆಳಗ್ಗೆ ರೊಟ್ಟಿ ಮಾಡಿರೋದು ನಾನು. ಇದು ಮೊಸರು ಸ್ವಲ್ಪ ಮಜ್ಜಿಗೆ ಮಾಡ್ತೀನಿ ಇವಾಗ ಲಾಸ್ಟ್ಗೆ. ಡೈಲಿ ಏನಾದ್ರು ಸ್ವಲ್ಪ ತಣ್ಣಗಿರೋದು ಬೇಕು ಅನಿಸುತ್ತೆ. ಅಲ್ಲಿ ನೋಡಿ, ಇದು ಒಂದರಲ್ಲಿ ಮೊಸರು ಇದೆ. ಎರಡು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮಜ್ಜಿಗೆ ಮಾಡಿಬಿಡ್ತೀನಿ. ನಮ್ಮ ಸಾಂಬಾರು ರೆಡಿ ಆಯಿತು. ಇವಾಗ ಸಾಂಬಾರು ರೆಡಿ ಆಯಿತು. ಹಾಗೆ ಇಲ್ಲಿ ಬಂದರೆ ಮಜ್ಜಿಗೆ ಕೂಡ ರೆಡಿ ಆಯಿತು. ಸ್ವಲ್ಪ ಉಪ್ಪು ಸೇರಿಸಿ ಕ್ಲೀನಾಗಿ ಕೈ ಆಡಿಸಿ ಮುಚ್ಚಿಟ್ಟು ಈಗ ಇದನ್ನೆಲ್ಲ ರೆಡಿ ಮಾಡಿ ಕ್ಲೀನ್ ಮಾಡ್ಕೊತೀನಿ ಫ್ರೆಂಡ್ಸ್. ಇವಾಗ ಅಂದರೆ ಯಾವ ಟೈಮಲ್ಲಿ ಬೇಕಾದರೂ ಊಟ ಮಾಡ್ಕೋಬೋದು, ಹೊಟ್ಟೆ ಹಸಿದವ್ರು ಮಾಡ್ಕೋಬೋದು. ಮತ್ತೆ ಬಿಟ್ಟು ಅಡುಗೆ ಮಾಡೋಕ್ಕೆ ಬಂದರೆ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಎದ್ರಲ್ಲಿ ಒರೆಸ್ತೀಯ? ಏನು ಒರೆಸ್ತೀಯ ಅದರಲ್ಲೇ? ನೀವೇನು ಆ ಟಿ ವಿ ಗ್ಲಾಸ್ ವೈಟ್ ಹಸಿ ಬಟ್ಟೆಯಿಂದ ವೈಟ್ ಕಲರ್ ಟೇಬಲ್, ಬ್ಲ್ಯಾಕ್ ಕಲರ್ ಟೇಬಲ್ ಒರೆಸಿ. ಸರಿ, ರೂಮ್ ಕ್ಲೀನ್ ಮಾಡಿ ಧೂಳೆಲ್ಲ ತೆಗೆದು ನೆಲ ಒರೆಸಿ ಈಗ ಬೆಡ್ಶೀಟ್ ಒಂದು ಚೇಂಜ್ ಮಾಡಿ ಹಾಕಿದ್ವಿ. ಈಗ ಸ್ವಲ್ಪ ರೂಮ್ ಫ್ರೆಶ್ ಅನ್ನಿಸ್ತೈತಿ. ಒಂದು ಸ್ವಲ್ಪ ನೀವು ಏನೋ ಕಸ ಗುಡಿಸಿ ಒರೆಸಿದ್ರೂ ಸಹ ರೂಮ್ ಫ್ರೆಶ್ ಅನ್ನಿಸ್ತೈತಿ. ಇವಾಗ ನೋಡಿರಿ, ನಮ್ಮದು ರೂಮು ಮುಗೀತು. ಇವಾಗ ಹಾಲ್ ಕಡೆ ಹೋಗಬೇಕು. ಸೂಟ್ ಕೇಸ್ ಒಂದು ಮೇಲೆ ಇಡಬೇಕು. ನೀವು ಹುಚ್ಚರಾಟ ಎಬ್ಸಿದ್ರಂದ್ರೆ ಐತಲ್ಲ, ಒದೆ ತಿಂತೀಯ ನನ್ನ ಕಡೆ. ಸರಿ ಪುಟ್ಟ. ಫ್ರೆಂಡ್ಸ್, ಇವು ಒಳಗಡೆ ಬೆಡ್ಶೀಟ್ ಹಾಕಿದ್ವಲ್ಲ ರೂಮಲ್ಲಿ, ಆ ಬೆಡ್ಶೀಟ್ ಜೊತೆ ಬಂದಿರೋಂಥ ಪಿಲ್ಲೋಗಳಿವು. ನಮಗೆ ಜಾಸ್ತಿ ಯೂಸ್ ಆಗಲ್ಲ, ಅದು ಹೈಟ್ ಆಗುತ್ತೆ ಅಂತೇಳಿ ನಾವು ಇಲ್ಲೇ ಇಡ್ತಾ ಇದ್ದೀವಿ ಸ್ವಲ್ಪ. ಹಂಗೆ ಬಡಿಬೇಡ ಅಂತ ಹೇಳೋಳು, ಎಷ್ಟು ಸಲ ಹೇಳೋದು ಗೊತ್ತಿತ್ತು. ತೆಗಿಬೇಡ, ಏನು ಕೇಳಿಬಿಡ್ತೀವಿ. ಸೋಫಾ ಒರೆಸೋದು, ಕ್ಲೀನ್ ಮಾಡೋದು, ಧೂಳು ಜಟ್ಬಿಟ್ಟು ಕವರ್ಗಳೆಲ್ಲ ಹಾಕೋದು ಮುಗೀತು. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಈ ನೆಲನೆಲ್ಲ ಉಜ್ತೀನಿ ಫ್ರೆಂಡ್ಸ್. ಇದು ಫುಲ್ಲು ಯಾಕೋ ಡಲ್ ಆದಂಗೆ ಕಾಣಿಸ್ತೈತೆ ನೆಲ. ಇದನ್ನೊಂದು ಸ್ಕ್ರಬ್ಬರ್ ತೊಗೊಂಡು ನೀಟಾಗಿ ಎಲ್ಲ ಉಜ್ಜುತ್ತೀನಿ ಸೋಪ್ ಹಚ್ಚಿ.
ಫಸ್ಟ್ ಉಜ್ಜಿ ಆಮೇಲೆಲ್ಲ ಒಂದ್ಸಲಿ ಒರೆಸ್ಬಿಡ್ತೀನಿ. ಸೋಪಿಂದ ಒಂದು ಬಾಕ್ಸ್ ಫಸ್ಟ್ ಕಸ ಗುಡಿಸ್ಕೊತೀನಿ ತಡಿ, ಇದರಲ್ಲೇ ಉಜ್ಜಬೇಕು ಇವಾಗ. ಈ ಥರ ಸೋಪ್ ಹಚ್ಚಿ ಉಜ್ತಾ ಇದ್ದೀನೆಲ್ಲನ, ಅಂದ್ರೆ ಕ್ಲೀನ್ ಆಗುತ್ತೆ. ಯಾಕೋ ಸ್ವಲ್ಪ ಡಲ್ ಕಲರ್ ಹೊಡಿತಿತ್ತು, ಹಾಗಾಗಿ ಸೋಪ್ ಹಚ್ಚಿ ಕ್ಲೀನಾಗಿ ಉಜ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಶೈನಿಂಗ್ ಬರುತ್ತೆ. ಇವರು ಮಕ್ಕಳು ಹೊರಗೆ ಒಳಗೆ ಏನಾದರೂ ತಿಂದಿದ್ದು ಚೆಲ್ಲೋದು ಹೀಗೆಲ್ಲ ಮಾಡ್ತಾರೆ. ಫುಲ್ ಎಲ್ಲ ಹಾಲು ಉಜ್ಜಿಬಿಡ್ತೀನಿ, ಆಮೇಲೆ ಅಡುಗೆ ಮನೆ ಉಜ್ಕೊತೀನಿ. ಈ ಥರ ಉಜ್ಜಿ ಕ್ಲೀನ್ ಮಾಡ್ತೀವಿ ನಾವು. ಇನ್ನು ಬಾಡಿಗೆ ಮನೆ ನಮ್ಮ ಸ್ವಂತ ಮನೆ ಅಂತ ಇಲ್ಲ ಫ್ರೆಂಡ್ಸ್. ಬಾಡಿಗೆ ಮನೆಯೇ ಸ್ವಂತ ಮನೆಗಿಂತ ಹೆಚ್ಚಾಗಿ ಪ್ರೀತಿಸ್ತೀವಿ ನಾವು. ಫ್ರೆಂಡ್ಸ್, ನೆಲ ಎಲ್ಲ ಒರೆಸ್ಕೊಳ್ಳೋದು ಆಯಿತು. ಇವಾಗ ಬಟ್ಟೆ ರಾಶಿ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದೆ. ಬೆಡ್ಶೀಟು, ಸೋಫಾ ಕವರು, ಬಟ್ಟೆ. ನಿನ್ನೆನೂ ಬಟ್ಟೆ ಒಗ್ದಿಲ್ಲ, 2 ದಿನದ ಬಟ್ಟೆ ಇದೆ. ಇಷ್ಟು ಈಗ ಕೈಲೇ ಒಗಿಬೇಕು ನಾನು. ನನಗೀಗಾಗಲೇ ಫುಲ್ಲು ಮೈಯೆಲ್ಲ ಬೆವರು ಬಂದು ನೈಟ್ ಎಲ್ಲ ನೆಂದೋಗೈತೆ. ಈಗ ಸ್ನಾನ ಮಾಡಿಕೊಂಡು ಫಸ್ಟು ಬಟ್ಟೆ ಒಗೆದಾಕಿ ಬರ್ತೀನಿ. ಇಲ್ಲಾಂದರೆ ಟೈಮ್ ಆಗೋಗುತ್ತೆ. ಬಟ್ಟೆ ಅಷ್ಟು ಒಗಿಬೇಕು ಅಂದರೆ 1 ಅವರ್ 2 ಅವರ್ ಬೇಕು ನನಗೀಗ. ಬಟ್ಟೆ ಒಗೆದಾಕಿ ಹಾಗೆ ಸ್ನಾನ ಮುಗಿಸ್ಕೊಂಬರ್ತೀನಿ. ಆಮೇಲೆ ಅಡುಗೆ ಮನೆಯಲ್ಲಿ ನನಗೋಸ್ಕರ ನಮ್ಮ ಪಾತ್ರೆಗಳು ಕಾಯ್ತಾ ಇದ್ದಾವೆ. ನೋಡ್ತಿರ್ಬೋದು, ಅಲ್ಲಿ ಸಿಂಕ್ ತುಂಬಿದೆ. ಅದನ್ನು ಆಮೇಲೆ ಬಂದು ತೊಳ್ಕೊತೀನಿ. ಫಸ್ಟು ಬಟ್ಟೆ ಒಗೆದು ಒಣಗಾಕಿ ಬಂದುಬಿಟ್ರೆ ಹೊರಗಡೆ ಕೆಲಸ ಮುಗ್ದಾಗುತ್ತೆ. ಮತ್ತು ಅಡುಗೆ ಮನೆಯದು ಮಾಡ್ಕೋಬೇಕು. ಈಗ ಬಟ್ಟೆ ಕೈಲಿ ಒಗೆಯೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಸುಸ್ತು, ಫುಲ್ಲು ಬೆವರೆಲ್ಲ ಸೆಕೆ ಹೊಡಿತಾ ಇದೆ. ಹಾಗಾಗಿ ನಾನು ಫಸ್ಟು ಪಟಾಪಟ್ ಅಂತ ಬಟ್ಟೆ ಒಗೆದಾಕೊಂಡು ಬರ್ತೀನಿ. ಮತ್ತು ವಾಕಿಂಗ್ ಹೋಗಬೇಕು ಫ್ರೆಂಡ್ಸ್. 5:30ಗೆ ವಾಕಿಂಗ್ ಹೋಗಬೇಕು. ನಾನು ಏನೇ ಕೆಲಸ ಇದ್ದರೂ ವಾಕಿಂಗ್ ಮಿಸ್ ಮಾಡಲ್ಲ. ಬೇಕಿದ್ದರೆ ಬಂದು ನಾನು ಮಿಕ್ಕಿರೋ ಕೆಲಸ ಮಾಡ್ಕೋತೀನಿ ಹೊರತು ವಾಕಿಂಗ್ ಮಿಸ್ ಮಾಡಲ್ಲ. ಈಗ ಫಸ್ಟು ಏನು ಬಟ್ಟೆ ಒಗೆದಾಕಿ ಬಂದು ವಾಕಿಂಗ್ ಹೋಗಬೇಕು. ಟೈಮ್ ಆಗಿಬಿಡುತ್ತೆ. ಅದು ಹತ್ಲಾಗ ಜರ್ಗೈತೆ. ವಿಡಿಯೋ ಆನ್ ಮಾಡೈತೆ. ನಮ್ಮ ನೋಡ್ರಿ ಇಲ್ಲಿ ಅಲ್ಲಿ ಕೋತಿ ಕ್ಲಿಪ್ ಆಗ್ತೈತೆ. ಕರೆನ ವಿಡಿಯೋ ಮಾಡ್ತಾನೆ ಅವನು. ನೋಡಿರಿ, ಇಷ್ಟು ಬಟ್ಟೆ ಒಣಗಾಕಕ್ಕೆ ಜಾಗ ಸಾಕಾಗಿಲ್ಲ, ಕ್ಲಿಪ್ಪು ಸಾಕಾಗಿಲ್ಲ. ಎಲ್ಲ ಮೇಲೆ ಮೇಲೆ ಒಣಗಾಕಿದ್ದೀವಿ. ಹೌದಾ, ಅಲ್ಲಿ ಅಷ್ಟು ಬಟ್ಟೆ ಒಗೆದಿರೋದು ಸುಸ್ತಾಗೋಯ್ತು ಇವಾಗ. ಹೌದಾ, ಇವಾಗ ಫಸ್ಟು ವಾಕಿಂಗ್ ಮುಗಿಸ್ಕೊಂಬರ್ತೀನಿ. ಟೈಮು 5:45 ಆಯಿತು.
ಬೇಡ ಬಕೆಟ್ ತೊಗೊಂಬಾಗ ನಾವು ಇವೆರಡು ಕ್ಲಿಪ್ ಮಿಕ್ಕೈತಾ ಕ್ಲಿಪ್ ಮಿಕ್ಕಿದ್ರಲ್ಲಿ ಲಾಸ್ಟಿಗೆ ಬರ್ರಿ ಇಷ್ಟು ಬಟ್ಟೆ ಯಾವಾಗ ಒಣಗುತ್ತಾ ಒಣಗ್ಲಿಕ್ಕೆ ಸ್ವಲ್ಪ ಚಿಂತೆ ತಪ್ಪು ವಾಕಿಂಗ್ ಮುಗಿಸ್ಕೊಂಬಂದು ಪಾತ್ರೆ ತೊಳಿಬೇಕು ನಮ್ಮ ಕರಿಂಡಿ ಎತ್ಕೊಂಡು ಹೋಗ್ತೀವಿ ಟೈಮ್ ಆಗಿದೆ ನಾನು ವಾಕ್ ಹೋಗಿ ಬರೋ ಅಷ್ಟರಲ್ಲಿ ನೋಡಿ ಹೆಂಗೆ ಮಲ್ಕೊಂಡವ್ರೆ ಸಂಜೆ ಆದರೆ ಇದಿಲ್ಲ ಸಂಜೆ ಅಂದರೆ ಟೈಮಿಗೆ 7 ಗಂಟೆ ಆಯಿತು 7 ಗಂಟೆಗೆ 10 ನಿಮಿಷ ಕಮ್ಮಿ ಇದೆ ಇವಾಗ ನಾನು 1 ಅವರ್ ವಾಕ್ ಮಾಡ್ಕೊಂಬಂದಿದ್ದೀನಿ ಈಗ ಹೋಗಿ ಓಯ್ ಎದ್ದೇಳಬೇಕು ಅಂತ ಗೊತ್ತಾಗಲ್ವಾ ಓದಬೇಕು ಅಂತ ವಸಿಷ್ಠ ವಸಿಷ್ಠ ಏಯ್ ಚಿನ್ಯ ಎದ್ದೇಳು ಓದ್ಕೋ ಎದ್ದೇಳ್ರಿ ನಾನು ಎದ್ದೇಳ ನಾನು ಎಲ್ಲ ಕೆಲಸ ಮುಗಿಸೋಗಿದ್ದೆ ಈಗ ನನಗೋಸ್ಕರ ನೋಡಿ ಅಡುಗೆ ಮನೆ ಕಾಯ್ತಾ ಇದೆ ಪಾತ್ರೆಗಳೆಲ್ಲ ಕಾಯ್ತಾ ಇದ್ದಾವೆ ನನಗೋಸ್ಕರ ಇವಾಗ ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟೆ ಮಲಗಿದ್ಲಂತೆ ದೀಪನೂ ಹಚ್ಚಿದ್ದಾಳೆ ಹಾಲು ಕಾಯಿಸ್ಬೇಕು ಹಾಲು ಕಾಯಿಸಿ ಪಾತ್ರೆ ತೊಳಿತೀನಿ ಇವಾಗ ಪಟಾಪಟ್ ಅಂತ ಮನೆ ಅಂತೂ ಫುಲ್ ಕ್ಲೀನ್ ಆಗಿದೆ ಅಡುಗೆ ಮನೆ ಸಿಂಕ್ ಒಂದು ಮನಸ್ಸಿಗೆ ಇದಾಗ್ತೈತೆ ನೋಡ್ರಿ ಎಷ್ಟು ಕ್ಲೀನ್ ಆಗಿದೆ ನೆಲ ಅಂತೂ ಫುಲ್ ವೈಟ್ ಆಗೋಗಿದೆ ಎದ್ದೇಳ್ತೀರಾ ಚಿನ್ನೆ ಓಯ್ ಬಂಗಾರಿ ನೈಟ್ ಅಡುಗೆದು ಏನು ಅಂತ ನೋಡಬೇಕು ಅನ್ನ ಮಾಡೋದಾದರೆ ಮಾಡ್ತೀನಿ ಸಾಂಬಾರು ಸ್ವಲ್ಪ ಇದೆ ರೊಟ್ಟಿ ಇದೆ ಏನಾದರೂ ತಿಂಡಿ ಮಂಡಕ್ಕಿನೋ ಅವಲಕ್ಕಿನೋ ಏನಾದರೂ ಉಪ್ಪಿಟ್ಟೋ ಮಾಡಿಕೊಂಡು ತಿಂದ್ರಾಯ್ತು ನನ್ನ ಪಾತ್ರೆ ತೊಳೆ ಅಷ್ಟರಲ್ಲಿ 8 ಗಂಟೆ ಆಗುತ್ತೆ ಈಗ 7 ಗಂಟೆ ಆಯಿತು ಪಾತ್ರೆ ತೊಳೆ ಅಷ್ಟರಲ್ಲಿ 8 ಗಂಟೆ ಆಗುತ್ತೆ ಅಲ್ಲಿಗೆ ಅಡುಗೆ ಟೈಮು ಆಗುತ್ತೆ ಊಟದ ಟೈಮ್ನೂ ಆಗುತ್ತೆ ಪಾತ್ರೆ ತೊಳೆದು ಬೇಗ ಬೇಗ ಊಟ ಮಾಡಿ ಬೇಗ ಮಲ್ಕೋಬೇಕು ಆರಾಮ್ ಜೀವನ ನೋಡಿ ಮಕ್ಕಳಾಗಿ ಹುಟ್ಟೋದು ನಮ್ಮದೇ ಟೆನ್ಷನ್ ಮಕ್ಕಳಾಗಿ ಹುಟ್ಟಿದ್ರೆ ಆರಾಮ್ ಊಟ ಮಾಡೋದು ಆರಾಮ್ ಮಲ್ಕೊಳ್ಳೋದು ನೋಡ್ರಿ ನಮ್ಮ ಕೋಚೆ ಸೈಡಿಗೆ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಹೊಲಸಿ ನಿಂತೈತೆ ಇಲ್ಲಿ ರೆಡ್ ಕಲರ್ ಹೊಲಸಿ ನೋಡ್ರಿ ಒಂದು ಇಲ್ಲಿ ಡಂಕಿ ನಿಂತೈತೆ ಚಳಿನೂ ಸಾದೈತೆ ನನಗಂತೂ ದಯವಿಟ್ಟು ಸುಮ್ಮನೆ ಬಿಡ್ರಿ ನಾನು ಅಕ್ಕ ಇಬ್ಬರಿಗೂ ಹೇಳೋದು ನಂಗೆ ಇದೊಂದು ತೊಳೆದ್ಕೊಡಿ ನಾನು ಹೆಚ್ಚಿಕೊಡ್ತೀನಿ ಅಂತ ಯಾಡ್ತಾ ಅದೊಂದು ಸಾಂಬಾರು ಬಿಸಿಗಿಡು ಅನ್ನ ಆಯ್ತಾ ಖಾಲಿನಾ ಎರಡು ಯಾವಾಗ ಖಾಲಿ ಆಗ್ತದೆ ನೀ ಜಡ್ಕೋಕ್ ಬಲ್ಲನೆ ಖಾಲಿ ಆಗೈತದೆ 2 ರೌಂಡ್ ನಾನು ಯಾವಾಗ ಊಟ ಮಾಡಿದ್ಯಾ ನೀನು ಯಾವಾಗ ಬೆಳಗ್ಗೆ ಸಂಜೆ ಸ್ನಾನಕ್ಕೆ ಹೋಗಿದ್ನಲ್ಲ ಸಂಜೆ ಬಟ್ಟೆ ಒಗೆಯುವಾಗ ಅವಾಗ ಊಟ ಮಾಡಿದ್ನ ನೀನು ಸದ್ದಿಲ್ಲ ಸುಳುವಿಲ್ಲ ಹೆಂಗ್ ಉಂಡಿಯಾ ನೀನು ಸೌಂಡ್ ಮಾಡ್ಕೊಳ್ಳಾರ್ದ ಉಂಡಿಯಾ ತಿನ್ಸಿದ್ಯಾ ಅಕ್ಕ 2 ಸರಿ ಸಾಕಲ್ಲ ನೀನು ಮೆಣಸಿನ್ಕಾಯಿ ಹಾಕ್ತಾರೆ ನಮ್ಮ ಕೈಯಲ್ಲಿರೋದೇನು ಮುಟ್ಕೊಂಡು ಮತ್ತೆ ಯಾಕೆ ತರ್ತಾರೆ ಹೆಸರು ಕಾಳು ನೀನು ಯಾಕೆ ಹಾಕ್ಬೇಕು ಈ ಬಾಕ್ಸ್ನಾಗ ಯಾಕೆ ಕಾಳದ ಹೆಸರು ಕಾಳು ಮೊಳಕೆ ಕಾಳು ಗೊತ್ತಿಲ್ಲಪ್ಪ ನಾನು ಬಾಕ್ಸೇ ತೊಗೊಂಡಿದ್ದೆ ವೈಭವ್ ಶೆಟ್ಟಿ ಹಾಕಿದ್ದು ಸ್ಕೂಲಿಂದ ಇದು ಅನ್ಯಾಕೆ ಹಾಕಿಸ್ಕೊತೀನಿ ನಾನು ಹಾಕೊಂಡೆ ಒಂದು ಸ್ವಲ್ಪ ಹೆಸರು ಕಾಳು ನೆನಕ್ಕ ಮಂಡೆಯಿಂದ ಬಾಕ್ಸ್ ತೊಗೊಂಡೋಗಲ್ವಾ ಇಲ್ಲ ಇಲ್ಲ ವಾಟರ್ ಬಾಟ್ಲು ಫ್ಲಿಪ್ಕಾರ್ಟ್ ಪ್ಲೇವುಡ್ ಪ್ಲೇವುಡ್ ಅಲ್ಲ ಅದು ಪ್ಲೇವುಡ್ ಇದಕ್ಕೆ ಹಾಕಲ್ಲ ಇದು ಅಲ್ಲ ಇದು ಹೋಗೈತಿ ಅದಕ್ಕೆ ಚೆನ್ನಾಗಿದೆ ಹೋಗಿ ಬಿಡ್ತಲ್ಲ ಇದೆ ಅಲ್ಲಿ ವಿಡಿಯೋ ಮಾಡ್ತೀವಿ ಜಾರೇ ಬಿತ್ತೋದು ಕಿತ್ತೋಯ್ತಲ್ಲ ಅಂತ ಜಾರೇ ಮುಗಿದೋಗ್ತದೆ ಅದು ಏನಾಗೈತೆ ಏನು ಮೊನ್ನೊಂದ್ಸಲಿ ವಯಸ್ಸರು ಹೋಗಿ ಹೊಸ ಮತ್ತೆ ಇದನ್ನ ಹಾಕ್ಸಿತ್ತು ಹೊಸ ಬ್ಲೇಡ್ ಏನು ನೋಡಿ ದೊಡ್ಡ ಗಾಡಿ ಏಯ್ ಯಾಕೆ ನಾ ಡಾಗಿ ಅದು ನೀನು ಡಾಗಿನೇ ತಾನೆ ಬಿಡು ಸುಮ್ಮನೆ
ರಿಪೇರಿ ಮಾಡಿಬಿಟ್ಟೆ ನೋಡ್ರಿ. ಇದು ಸ್ಕ್ರೂ, ಇದು ಒಳಗಡೆ ಇರುತ್ತಲ್ಲ ಸ್ಕ್ರೂ ಓಪನ್ ಆಗಿತ್ತು, ಇದರಲ್ಲಿ ವೈಸರ್ ಓಪನ್ ಆಗಿದ್ದು, ಬ್ಲೇಡ್ ಆಚೆ ಬಂದಿತ್ತು, ಅದನ್ನು ಕೂರಿಸಿದ್ದೀನಿ, ರಿಪೇರಿ ಮಾಡಿದೆ. ಈ ಪಾತ್ರೆ ತೊಳೆ ಅಷ್ಟರಲ್ಲಿ ವಿಡಿಯೋ ಲೇಟ್ ಆಗಿಬಿಡ್ತೀನಿ ಫ್ರೆಂಡ್ಸ್. ಇವಾಗ ಕ್ಲೀನಿಂಗ್ ಎಲ್ಲ ಮುಗಿಸಿ ಆದಮೇಲೆ ಲಾಸ್ಟಲ್ಲಿ ನಾನು ಗ್ಲಾಸ್ ಐಟಮ್ಸು, ಟಿ ವಿ, ಫ್ರಿಜ್ಜು ಇದೆಲ್ಲ ಕ್ಲೀನ್ ಮಾಡ್ಕೋತೀನಿ. ಯಾಕಂದರೆ ಡಸ್ಟ್ ಎಲ್ಲ ಮತ್ತೆ ಬಂದು ಕೂತ್ಕೊಳ್ಳುತ್ತೆ ಅಂಥೇಳಿ ಲಾಸ್ಟಲ್ಲಿ ನಾನು ಕಾಲಿನ ಹಾಕಿ ಕ್ಲೀನ್ ಮಾಡ್ತೀನಿ, ಆವಾಗ ನೀಟಾಗುತ್ತೆ. ಇದಿಷ್ಟು ನಮ್ಮ ಯುಗಾದಿ ಹಬ್ಬದ ಕ್ಲೀನಿಂಗ್ ಬ್ಲಾಗ್ ಆಗಿತ್ತು. ದೀಪಾವಳಿಲಿ ಡೀಪ್ ಕ್ಲೀನ್ ಎಲ್ಲ ಮಾಡಿರ್ತೀವಿ. ಈಗ ಹಬ್ಬ ಮತ್ತು ಚಳಿಗಾಲದಲ್ಲಿ ಗಾಳಿ ಎಲ್ಲ ಬೀಸಿರುತ್ತಲ್ಲ, ಡಸ್ಟ್ ಬಂದು ಮನೆಗೆ ಕೂತಿರುತ್ತೆ, ಹಾಗಾಗಿ ಹಬ್ಬಕ್ಕೆ ಅಂತ ನಾವು ಕ್ಲೀನ್ ಮಾಡ್ಕೊಂಡ್ವಿ. ಇದಿಷ್ಟು ನಮ್ಮ ಮನೆಯ ಕ್ಲೀನಿಂಗ್ ಬ್ಲಾಗ್ ಆಗಿತ್ತು. ನಾನು ಅದನ್ನೇ ಶೇರ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿರಿ. ನಾನು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.